ರಾಜ್ಯದಲ್ಲಿ ಸದ್ದು ಮಾಡಿದೆ ಗ್ಯಾರಂಟಿ ನ್ಯೂಸ್ನ ಸುದ್ದಿ. ಸಿಎಂ ಸಿದ್ದರಾಮಯ್ಯಗೆ ಸಾರ್ವಜನಿಕರೇ ಒತ್ತಡವನ್ನ ಹಾಕಿದ್ದಂತಹ ಈ ಸುದ್ದಿ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಹೋದ ಬಳಿಕ ಪರ ಮತ್ತು ವಿರೋಧದ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಶುರುವಾಗಿದೆ. ಮಹಿಳಾ ಆಯೋಗದ ವರದಿಯನ್ನು ಆಧರಿಸಿ ಎಸ್ಐಟಿ ತನಿಖೆ, ಆದ್ರೆ ಪತ್ರ ಬರೆದ ತಕ್ಷಣ ಏಕಾಏಕಿ ಎಸ್ಐಟಿಗೆ ಕೊಟ್ಟಿಲ್ಲ ಸಿಎಂ. ಎಸ್ಐಟಿ ಕೊಡೋಕೆ ಸುಮಾರು 6 ದಿನಗಳ ಕಾಲ ಹಗ್ಗ ಜಗ್ಗಾಟ ಆಯ್ತು. ಆ ನಂತರ ಎಸ್ಐಟಿಗೆ ಕೊಡಬೇಕು ಅಂತ ಸಿಎಂಗೆ ಕೆಲವರು ಒತ್ತಡ ಹಾಕಿದ್ರು. ಮಹಿಳಾ ಆಯೋಗ ಹಾಗೆ ದ್ವಾರಕನಾಥ್ ಸೇರಿದಂತೆ ಹಿರಿಯ ವಕೀಲರು ಕೂಡ ಒತ್ತಡ ಹಾಕಿದ್ರು. ಆದ್ರೆ ಈ ವಿಚಾರಕ್ಕೆ ಕೈ ಹಾಕಬೇಡಿ ಅಂತ ಡಿಕೆ ಶಿವಾದ ಇಟ್ರಂತೆ. ಇದು ಪಕ್ಷದ ಮೇಲೂ ಎಫೆಕ್ಟ್ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರಂತೆ. ಆದ್ರೆ ದೇಶಾದ್ಯಂತ ಚರ್ಚೆ ಶುರುವಾದ ಬೆನ್ನಲ್ಲೇ ಎಸ್ಐಟಿ ತನಿಖೆಗೆ ಕೊನೆಗೂ ಕೂಡ ನಿರ್ಧಾರ ಮಾಡಿದ್ರು. ಈ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ಧರ್ಮಸ್ಥಳದ ಕೇಸ್ ಇದೀಗ ಎಸ್ಐಟಿಯ ತೆಕ್ಕೆಗೆ ಹೋಗಿದೆ. ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಟಿ ತನ್ನ ತನಿಖೆಯನ್ನ ಈ ವಿಚಾರದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ನೇತ್ರಾವತಿಯ ದಡದಲ್ಲಿ ಅಥವಾ ಅರಣ್ಯ ಪ್ರದೇಶದಲ್ಲಿ ಅಂತ ಸುದ್ದಿ ಓಡಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗುತ್ತೆ. ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಟಿಗೆ ಇದೀಗ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಯಾರ್ಯಾರು ಅನ್ನುವಂಥದ್ದನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲ IPS ಆಫೀಸರ್ಸ್ ಗಳನ್ನ ಈ ಒಂದು ತನಿಖೆಗೆ ಅಂದ್ರೆ ಈ ವಿಶೇಷ ಟೀಮ್ಗೆ ಸೇರ್ಪಡೆ ಮಾಡಲಾಗಿದೆ. ಫೈನಲಿ ಸಿದ್ದರಾಮಯ್ಯ ಅವರು ಆರಂಭದಲ್ಲಿ ಹೇಳಿದ್ರು, ಯಾರೋ ಹೇಳಿದ್ರು ಅಂದ ತಕ್ಷಣ ಎಸ್ಐಟಿಗೆಲ್ಲ ಕೊಡಕ್ಕಾಗಲ್ಲ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಮಾಡ್ಲಿ ಬಿಡಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಬಟ್ ಒತ್ತಡಗಳು ಒಮ್ಮಿಂದೊಮ್ಮೆಲೆ ಜಾಸ್ತಿ ಆಗ್ತಾ ಇತ್ತು. ಒಂದು ಕಡೆ ವಕೀಲರಿಂದ, ಮತ್ತೊಂದು ಕಡೆ ಮಕ್ಕಳು ಮತ್ತು ಮಹಿಳಾ ಆಯೋಗದಿಂದ, ಮಗದೊಂದು ಕಡೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಕಳೆದ 4-5 ದಿನಗಳಿಂದ ಇದ್ರ ಬಗ್ಗೆ ಒತ್ತಾಯ ಮಾಡ್ತಾ ಇತ್ತು. ಮತ್ತೊಂದು ಸಾರ್ವಜನಿಕರು ಕೂಡ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ಆರಂಭ ಆಯಿತು. ಇದೆಲ್ಲವೂ ಆಗ್ತಾ ಇದ್ದಂತೆ ಫೈನಲಿ ಸರಿ ಅದೇನಾಗ್ಬಿಡುತ್ತಾಗ್ಲಿ ನೋಡೋಣ, ತನಿಖೆ ಆಗ್ಲಿ, ನ್ಯಾಯ ಹೊರಬರ್ಲಿ ಅನ್ನೋ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ರಹಸ್ಯವನ್ನ ಭೇದಿಸೋಕೆ SIT ಅನ್ನುವಂತಹ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಇದೀಗ ರೆಡಿ ಮಾಡಲಾಗಿದೆ. ಇವತ್ತಿನಿಂದ ಅವರೆಲ್ಲರೂ ಕೂಡ ತನಿಖೆಗೆ ಅಧಿಕೃತವಾಗಿ ಕಾಲಿಡ್ತಾರೆ.